ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಸ್ ಯಾರಿಗೆ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಮ್ಯಾಥ್ಸ್ ಯಾರಿಗೆ ತುಂಬ ಕ್ರಿಟಿಕಲ್ ಅನ್ನಿಸ್ತಾ ಇರುತ್ತೆ ಮತ್ತು ನಂಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಸರ್ ಅಂತ ಅರ್ಥನೇ ಆಗ್ತಿಲ್ಲ ಅಂತ ಅಂದವ್ರಿಗೆ ಈ ಒಂದು ವೀಡಿಯೋಸ್ನ ನಾನು ಮಾಡ್ತಾ ಇರೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಾಚ್ ದ ವಿಡಿಯೋಸ್. ಆ್ಯಂಡ್ ಫಸ್ಟಿಗೆ ನಾವು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನೀವು ಓದಿರ್ತೀರಾ ಎ ಪ್ಲಸ್ ಬಿ ಪ್ಲಸ್ ಓಲ್ಡ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತೇಳಿ. ಮೊದಲಿಗೆ ಅದೇ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ಒನ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಸರ್ ಇದು ನನಗೆ ಗೊತ್ತಿದೆ ಸರ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಆದರೆ ಇದನ್ನ ಫಾರ್ಮುಲಾನ ಬಾಯಟ್ ಹೊಡೆದಿರ್ತಾರೆ ವಿನಃ ಇದು ಹಿಂಗೆ ಬಂತು ಅಂತ ಯಾರಿಗೂ ಗೊತ್ತಿರಲ್ಲ. ಅಂದರೆ ಗೊತ್ತಿದೆ, ಎಲ್ರಿಗೂ ಗೊತ್ತಿರಲ್ಲ. ಬಟ್ ಸಮ್ ಆಫ್ ದಿ ಸ್ಟೂಡೆಂಟ್ಸ್ ನಾನು ಕೇಳಿದ್ದೀನಿ, ಸರ್ ನನಗೆ ಗೊತ್ತಿಲ್ಲ ಸರ್, ನಿಜ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇದು ಹೆಂಗೆ ಬಂತು ಅಂತ ಫಸ್ಟ್ ವಿಡಿಯೋ ಇದರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಹೆಂಗೆ ಬಂತು? ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸ್ಟೆಪ್ 1, ಈ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಇದೆ. ಸ್ಕ್ವೇರ್ ಅಂದರೆ ಅರ್ಥ ಏನು? ಸ್ಕ್ವೇರ್ ಅಂದರೆ ಈ ಒಂದು ಎ ಪ್ಲಸ್ ಬಿ ಅನ್ನೋದು ಎರಡಿದೆ ಅಂತ ಅರ್ಥ. ಸೊ ಇವಾಗ ಅದನ್ನು ಹೆಂಗೆ ಬರ್ಕೊಳ್ಳೋದು? ಎ ಪ್ಲಸ್ ಬಿ ಈ ಥರ ಬರ್ಕೋಬೋದು. ಅದೇ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಎ ಇಂದ ಈ ಎ ಪ್ಲಸ್ ಬಿನ ಒಂದ್ಸಲಿ ಮಲ್ಟಿಪ್ಲಿಕೇಶನ್ ಮಾಡೋಣ. ನೆಕ್ಸ್ಟು ಪ್ಲಸ್ ಬಿ ಇಂದ ಎ ಪ್ಲಸ್ ಬಿನ ಮಾಡೋಣ. ಗೊತ್ತಾಯ್ತಾ? ಇವಾಗ ಫಸ್ಟು ನಾನು ಎ ಇಂದ ಎ ಪ್ಲಸ್ ಬಿನ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡೆ, ಪ್ಲಸ್ ಬಿ ಇಂದ ಎ ಪ್ಲಸ್ ಬಿನ ಇನ್ನೊಂದ್ಸಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡೆ. ಇದಕ್ಕೂ ಮುಂಚೆ ನಿಮಗೆ ಎ ಇಂಟು ಎ ಏನು ಬರುತ್ತೆ ಅಂತ ಗೊತ್ತಾಗಬೇಕು. ಸಾರಿ, ಎ ಪ್ಲಸ್ ಎ ಏನಾಗುತ್ತೆ ಆ್ಯಂಡ್ ಬಿ ಇಂಟು ಬಿ ಏನಾಗುತ್ತೆ ಆ್ಯಂಡ್ ಬಿ ಪ್ಲಸ್ ಬಿ ಏನಾಗುತ್ತೆ ಅಂತ ಗೊತ್ತಿರಬೇಕು. ಎ ಇಂಟು ಎ ಸ್ಕ್ವೇರ್, ಎ ಪ್ಲಸ್ ಎ ಅಂದರೆ ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. 1 + 1 ಏನಾಗುತ್ತೆ? 2 ಆಗುತ್ತೆ. ಈ ಎರಡರಲ್ಲೂ ಕಾಮನ್ ಇರೋದು ಎ, ಆವಾಗ 2a ಆಗುತ್ತೆ. ಆ್ಯಂಡ್ ಬಿ ಇಂಟು ಬಿ ಸ್ಕ್ವೇರ್ ಆ್ಯಂಡ್ ಬಿ ಪ್ಲಸ್ ಬಿ 2b ಆಗುತ್ತೆ. ಸೊ ಈಗ ಸೇಮ್ ಇಲ್ಲಿ ಬನ್ನಿ. ಇವಾಗ ಎ ಇಂಟು ಎ ಏನು? ಎ ಸ್ಕ್ವೇರ್ ಪ್ಲಸ್ ಎ ಇಂಟು ಬಿ ಎ ಬಿ ಪ್ಲಸ್ ಬಿ ಇಂಟು ಎ ಬಿ ಎ ಆ್ಯಂಡ್ ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್. ನೋಡಿ, ಇವಾಗ ಎ ಸ್ಕ್ವೇರ್ನ ನಾವು ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊತೀವಿ. ಪ್ಲಸ್ ಇಲ್ಲಿ ಏನಿಲ್ಲ ಅಂದರೆ ಏನಂತ ಹೇಳಿದ್ದೆ? 1 ಅಂತ. 1 + 1 ಏನಾಯಿತು? 2. ಎ ಬಿ ಅಂದ್ರೂ ಒಂದೇ, ಬಿ ಎ ಅಂದ್ರೂ ಒಂದೇ. ಸೊ ಇವೆರಡರಲ್ಲಿ ಕಾಮನ್ನು ಎ ಬಿ ಆ್ಯಂಡ್ ಪ್ಲಸ್ ಬಿ ಸ್ಕ್ವೇರ್. ನೋಡಿದ್ರಲ್ಲ, ಇಲ್ಲೂ ಎ ಸ್ಕ್ವೇರ್ 2ab ಬಿ ಸ್ಕ್ವೇರ್. ನೋಡಿದ್ರಲ್ಲ, ಇದನ್ನೇ ನಾವು ಏನಂತ ಕರಿತೀವಿ? ಡಿರವೇಷನ್ಸ್ ಅಂತ ಕರಿತೀವಿ. ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೊತೀನಿ.